ನಮ್ಮ ನ್ಯೂಸ್ಗೆ ಸ್ವಾಗತ. ಕೆಎಚ್ ಮುನಿಯಪ್ಪ ಹಟಾವೋ, ಕೋಲಾರ ಲೋಕಸಭಾ ಕ್ಷೇತ್ರ ಬಚಾವೋ ಎಂಬುದು ನಮ್ಮದು ಏಕೈಕ ಗುರಿ. ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್. ಕೋಲಾರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ನಮ್ಮ ಮುಂದೆ ಸಮ್ಮಿಶ್ರ ಸರ್ಕಾರ ಇಲ್ಲ, ಬಿಜೆಪಿಯೂ ಇಲ್ಲ. ಕೆಎಚ್ ಮುನಿಯಪ್ಪ ಹಟಾವೋ, ಕೋಲಾರ ಲೋಕಸಭಾ ಕ್ಷೇತ್ರ ಬಚಾವೋ ಎಂಬ ಏಕೈಕ ಉದ್ದೇಶ ಮಾತ್ರ ಇದೆ ಎಂದು ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಹೇಳಿದರು. ಅವರು ನಗರದ ಮಾಳಪ್ಪಲ್ಲಿಯ ತಮ್ಮ ನಿವಾಸದಲ್ಲಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರೆದಿದ್ದ ಹೋಬಳಿ ಮಟ್ಟದ ಮುಖಂಡರ ಸಭೆಯ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ಅಲ್ಲಿರುವ ಕಾರ್ಯಕರ್ತರ ಮುಖಂಡರ ಅಭಿಪ್ರಾಯ, ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಇದ್ದಿರುವ ಗ್ರಹಣವನ್ನು ಬಿಡಿಸಬೇಕು, ನಾವೆಲ್ಲ ಪಕ್ಷಗಳನ್ನು ಮೀರಿ ಕೈ ಹಾಕಬೇಕು, ಯಶಸ್ಸು ಕಾಣಬೇಕು. ಇಲ್ಲಿ ಏನಿದ್ರು ಕೆಎಚ್ ಮುನಿಯಪ್ಪ ಹಟಾವೋ, ಕೋಲಾರ ಲೋಕಸಭಾ ಕ್ಷೇತ್ರ ಬಚಾವೋ ಎಂಬ ಏಕೈಕ ಉದ್ದೇಶ ಮಾತ್ರ ಹೊಂದಿದ್ದೇವೆ ಎಂದರು. ಕೆಎಚ್ ಮುನಿಯಪ್ಪ 1991ರಲ್ಲಿ ಗೆದ್ದು ಬಂದಿದ್ದ ನಂತರ ರಾಜೀವ್ ಗಾಂಧಿ ಮರಣವಾಯಿತು. ನಂತರ ಆ ಅನುಕಂಪದ ಗಾಳಿಯಲ್ಲಿ ಗೆದ್ದು ಬಂದು ನಮ್ಮ ಕುಟುಂಬವನ್ನು ವ್ಯವಸ್ಥಿತವಾಗಿ ತೊಂದರೆ ಕೊಡಲು ನಮ್ಮವರನ್ನು ಎತ್ತಿ ಕಟ್ಟಿ ಕುತಂತ್ರ ಮಾಡಿದ್ದನ್ನು ಮಾಜಿ ಶಾಸಕರು ವಿವರಿಸಿದರು. ಇದೇ ಕೆಲಸವನ್ನು ಇದೀಗ ಇಡೀ ಜಿಲ್ಲೆಯಾದ್ಯಂತ ಮಾಡಿದ ಪರಿಣಾಮ ಅಂತಹವರ ಪಟ್ಟಿಯಲ್ಲಿ ಹಲವಾರು ಮಂದಿ ಸೇರಿದ್ದಾರೆ. ಮೊದಲಿಗರಲ್ಲಿ ನಮ್ಮ ತಂದೆ, ನಂತರ ಕೊತ್ತೂರು ಮಂಜುನಾಥ್, ಎಸ್ ನಾರಾಯಣಸ್ವಾಮಿ ಮತ್ತಿತರರು ಇದ್ದಾರೆ ಎಂದರು. ಕೆಎಚ್ ಮುನಿಯಪ್ಪರವನ್ನು ಸೋಲಿಸಲು 2-3 2 ಬಾರಿ ಪ್ರಯತ್ನ ಮಾಡಿದಾಗಲೇ ಕನಿಷ್ಠ ಮತಗಳಿಗೆ ಇಳಿಕೆಯಾಗಿರುವುದು ಸಾಬೀತಾಗಿದೆ. ಇವರಿಗೆ ತೊಂದರೆ ಕೊಟ್ಟವರು ಬಿಜೆಪಿ ಸೇರಿಕೊಂಡು ಆ ಮುಖಂಡರು ಕೆಎಚ್ ಸೋಲಿಸಲು ಪ್ರಯತ್ನಿಸಿದಾಗಲೂ ಸಹ ಕಡಿಮೆ ಮತಗಳು ಬಂದಿರುವುದು ಜಿಲ್ಲೆಯಲ್ಲಿ ಉದಾಹರಣೆಯಾಗಿದೆ ಎಂದರು. ಲೋಕಸಭೆಯ ಚುನಾವಣೆಗೆ ಚಿರಪರಿಚಿತರು ಅಲ್ಲದೇ ಇದ್ದರೂ ಗೆಲ್ಲುವುದು ಕಷ್ಟವಾಗಲ್ಲ. ನಮ್ಮ ಬಲ ಜಾಸ್ತಿಯಾಗಿದೆ, ಮುಖಂಡರ ಸಂಖ್ಯೆ ಸಹ ಜಾಸ್ತಿಯಾಗಿದೆ. ಕಾರ್ಯಕರ್ತರು, ಅದರಲ್ಲೂ ಮಹಿಳೆಯರು, ಮುಖಂಡರು ಎಲ್ಲರೂ ಈಗಾಗಲೇ ಆಲೋಚನೆ ಮಾಡಿದ್ದಾರೆ. ನಮ್ಮ ಮಾತು ಮೀರಿ ಮತದಾನ ಮಾಡುವಂತಹ ವಾತಾವರಣ ಈ ಲೋಕಸಭಾ ಕ್ಷೇತ್ರದಲ್ಲಿ ಮುಟ್ಟಿದೆ ಎಂದರು. ರಮೇಶ್ ಕುಮಾರ್ ಮತ್ತು ವಿ ಮುನಿಯಪ್ಪ ಹಲವಾರು ಚುನಾವಣೆಗಳನ್ನು ನಡೆಸಿದ್ದಾರೆ, ಅವರಿಗೆ ಅನುಭವವಿದೆ. ಮುಂದಿನ ದಿನಗಳಲ್ಲಿ ಕಾಲವೇ ನಿರ್ಣಯ ಮಾಡುತ್ತಿದೆ ಎಂದು ಪ್ರಶ್ನೆಯೊಂದಕ್ಕೆ ಸುಧಾಕರ್ ಉತ್ತರಿಸಿದರು. ಇದೀಗ ಜಿಲ್ಲೆಯಲ್ಲಿ ತೊಂದರೆ ಅನುಭವಿಸಿರುವ ರಮೇಶ್ ಕುಮಾರ್ ಅವರು ಸೇರಿದಂತೆ ಎಲ್ಲರೂ ಕೆಡ್ಡ ತೋಡಿದ್ದಾರೆ. ಅದು ದಾಟಿ ಬಂದರೆ ಮೊದಲು ಯಶಸ್ಸು, ಚುನಾವಣೆ ನಂತರ ಮೇಲೆ ಮುಂದಿನ ಹಂತ ನೋಡೋಣ ಎಂದರು. ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳ ಪರಿಸ್ಥಿತಿಯೇ ಬೇರೆ ಬೇರೆ. ಕಳೆದ ಉಪಚುನಾವಣೆಯಲ್ಲಿ ಬಳ್ಳಾರಿ ಅಭ್ಯರ್ಥಿಯಾಗಿ ಉಗ್ರಪ್ಪ ಘೋಷಣೆ ಮಾಡಿದ್ದು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಕೊನೆಗೂ ಅವರು ಗೆದ್ದ ಬಂದ ಮತಗಳು ಎಷ್ಟು ಎಂದು ಮಾಜಿ ಶಾಸಕ ಸುಧಾಕರ್ ಅವರು ಪ್ರಶ್ನೆಯೊಂದಕ್ಕೆ ಉದಾಹರಿಸಿದರು. ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ಸಮಸ್ತ ಕಾರ್ಯಕರ್ತರು, ಮುಖಂಡರ ಒಂದು ಅಭಿಪ್ರಾಯ ಏನಂದ್ರೆ, ಈ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಇದ್ದಿರ್ತಕ್ಕಂಥ ಗ್ರಹಣವನ್ನು ಬಿಡಿಸ್ತಕ್ಕಂಥ ಕೆಲಸ ಆಗಬೇಕು. ನಾವೆಲ್ಲ ಪಕ್ಷಗಳನ್ನು ಮೀರಿ ಇವತ್ತು ನಾವು ಅದಕ್ಕೆ ಕೈ ಹಾಕಬೇಕು, ಅದರಲ್ಲಿ ಯಶಸ್ಸು ಕಾಣಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಮ್ಮೆಲ್ಲರ ತೀರ್ಮಾನ ಒಂದೇ ಆಗಿದೆ. ಅದರಿಂದ ಇಲ್ಲಿ ಪಕ್ಷಗಳಿಗೆ ಪ್ರಾಮುಖ್ಯತೆ ಇಲ್ಲ. ಇಲ್ಲಿ ಏನಿದ್ರು ಕೆಎಚ್ ಮುನಿಯಪ್ಪ ಅವರು ನನ್ನ ಹಟಾವೋ, ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಬಚಾವ್ ಮಾಡಬೇಕು ಅಂತಕ್ಕಂಥ ಏಕೈಕ ಒಂದು ಕೂಗಿನ ಅಡಿಯಲ್ಲಿ ನಾವು. ಕೊತ್ತೂರು ಮಂಜು ಅವರು ಹೇಳಿದ್ದಾರೆ, ಕೆಎಚ್ ಮುನಿಯಪ್ಪ ಅವರ ಇದರಿಂದ ನಿಮ್ಮ ಫ್ಯಾಮಿಲಿಗೆ ತುಂಬಾ ಇದಾಗಿದೆ. ಈಗ ಕೊತ್ತೂರು ಮಂಜು ಅವರು ಹೇಳಿರ್ತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು. ಈಗ ಕೆಎಚ್ ಮುನಿಯಪ್ಪನವರ ಮೊದಲನೇ ಗುರಿ ನಮ್ಮ ಕುಟುಂಬ. ಕೆಎಚ್ ಮುನಿಯಪ್ಪನವರು ಮೊದಲನೇ ಬಾರಿ ಸಂಸದರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ 1991ನೇ ಇಸ್ವಿಯಲ್ಲಿ ನಮ್ಮ ತಂದೆಯವರು ಬಹಳ ಪ್ರಾಮಾಣಿಕವಾಗಿ ಅವರ ಗೆಲುವಿಗೆ ಶ್ರಮಿಸಿದ್ರು. ಆ ಸಂದರ್ಭದಲ್ಲೂ ಸುಮಾರು 14,000 ಮತಗಳ ಒಂದು ಬಹುಮತವನ್ನು ಚಿಂತಾಮಣಿಯಲ್ಲಿ ಪಡಿಸ್ಕೊಂಡಿದ್ರು. ಅವರು 60,000 ಓಟಲ್ಲಿ ಗೆದ್ದಿದ್ರು. ಆ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರ ಮರಣದ ಅನುಕಂಪದ ಒಂದು ಗಾಳಿಯಲ್ಲಿ ಕೂಡ ಆ ಸಂದರ್ಭದಲ್ಲಿ ಕೇವಲ 60,000 ಓಟುಗಳಲ್ಲಿ ಕೆಎಚ್ ಮುನಿಯಪ್ಪನವರು ಪ್ರಥಮ ಬಾರಿ ಗೆದ್ದರು. ಅದಾದ ನಂತರ ಅವರು ಒಂದು ವ್ಯವಸ್ಥಿತವಾಗಿ ರಾಜಕೀಯವಾಗಿ ನಮ್ಮ ಕುಟುಂಬಕ್ಕೆ ತೊಂದರೆ ಮಾಡಬೇಕು ಅಂತಕ್ಕ ನಿಟ್ಟಿನಲ್ಲಿ ನಮ್ಮಲ್ಲೇ ಕೆಲವರನ್ನ ನಮಗೆ ನಮ್ಮ ವಿರುದ್ಧವಾಗಿ ಎತ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಪ್ರಾರಂಭ ಮಾಡ್ತೀವಿ. ಅದರಿಂದ ಪಾಪ ಕೊತ್ತೂರು ಮಂಜು ಅವರು ಈಗ ಅವರಿಗೆ ಮಾಡಿರ್ತಕ್ಕಂಥ ತೊಂದರೆ ಈಗ ಅಂದರೆ ಕೆಎಚ್ ಮುನಿಯಪ್ಪನವರ
ಕುತಂತ್ರಕ್ಕೆ ಬಲಿಯಾಗಿರ್ತಕ್ಕಂಥ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥವರು ಚೌಡರೆಡ್ಡಿ ಅವರು. ಈಗ ನಂತರ ಕೊತ್ತೂರು ಮಂಜು ಅವರು ಆಗಿರ್ಬೋದು, ಎಸ್ ಎನ್ ನಾರಾಯಣ ಸ್ವಾಮಿ ಆಗಿರ್ಬೋದು, ನಂತರದ ಒಂದು ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಈಗ ಇವರೆಲ್ಲ ಮುಖಂಡರು. ಈಗ ಬಹಳಷ್ಟು ಜನ ಪಕ್ಷ ಬಿಟ್ಟು ಹೊರಟೋಗಿ ಬೇರೆ ಪಕ್ಷದಲ್ಲೂ ಇದ್ದಾರೆ. ಅದರಿಂದ ಕೊತ್ತೂರು ಮಂಜು ಅವ್ರ ಪಾಪ ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿ ಒಂದು ತಪ್ಪಿಲ್ಲ. ಅವರು ಸತ್ಯ ಮಾತಾಡಿದ್ದಾರೆ. ಈಗ ಅವ್ರಿಗಾಗಿರ್ತಕ್ಕಂಥ ನೋವು ಕೂಡ ನಮಗೆ ಗೊತ್ತಿದೆ. ಯಾರನ್ನ ಬಳಸ್ಕೋಬೇಕು ಯಾವ ಸಂದರ್ಭದಲ್ಲಿ ಅಂತ ಭಾಳ ಬುದ್ಧಿವಂತಿಕೆಯಿಂದ ಬಳಸ್ಕೊಳ್ತಾರೆ. ಕೊತ್ತೂರು ಮಂಜು ಅವರು ನಮ್ಮ ನಿನ್ನೆ ಜೊತೆಯಲ್ಲಿ ನಾವು ಮಾತಾಡಿದಾಗ ಹೇಳಿದ್ರು, ಅಣ್ಣ ನಿನ್ನ ಮಾತು ಕೇಳಬೇಕಾಗಿತ್ತು. ನಾನು 2014ರಲ್ಲಿ ನೀನು ಹೇಳಿದೆ ಇವರು ಮನುಷ್ಯ ಒಳ್ಳೆಯವರಲ್ಲ, ಇವರು ಬಳಸ್ಕೊಂಡು ನಂತರ ನಿಮ್ಗೆ ತೊಂದರೆ ಮಾಡ್ತಾರೆ ಅಂತೇಳಿ. ಈಗ ನನಗೆ ಅನುಭವ ಆಗಿದೆಯಲ್ಲ, ನನಗಂತೂ ಭಾಳ ನಂಬಿಸಿ ಮೋಸ ಮಾಡ್ತಾರಣ್ಣ. ಇವತ್ತು ನನ್ನ ಪರಿಸ್ಥಿತಿಗೆ ಈ ಸ್ಥಿತಿಗೆ ತಂದಿರ್ತಕ್ಕಂಥವರು ಸನ್ಮಾನ್ಯ KH ಮುನಿಯಪ್ಪನವ್ರನ್ನ ನಂಬಿಸಿ ಮೋಸ ಮಾಡ್ತಾರೆ. ಯಾರು ಇವತ್ತು ಜನರ ವಿಶ್ವಾಸ ಗಳಿಸಿದ್ರೆ ಅಂಥವ್ರನ್ನ ರಾಜಕೀಯವಾಗಿ ಒಂದು ನಿರ್ನಾಮ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ. ಈಗ ನೀವು KH ಮುನಿಯಪ್ಪನವರಿಗೆ ವಿರುದ್ಧವಾಗಿ ಯಾವ ಅಭ್ಯರ್ಥಿಯನ್ನ ಇದುವರೆಗೂ ಕೂಡ ಯಾವ ಅಭ್ಯರ್ಥಿನೂ ಘೋಷಣೆ ಮಾಡಿಲ್ಲ. ಬಿಜೆಪಿ ಆಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ ಆಗಿರ್ಬೋದು, ಯಾವ ಅಭ್ಯರ್ಥಿನೂ ಕೂಡ ಘೋಷಣೆ ಮಾಡಿಲ್ಲ. ಈಗ ಲೋಕಸಭಾ ಚುನಾವಣೆಗಳು ಯಾವ ರೀತಿ ನಡೀತವೆ ಅಂತ ಮೊನ್ನೆ ನಡೆದಂಥ ಉಪಚುನಾವಣೆಗಳು ಲೋಕಸಭೆಗೆ ಯಾರು ಅಭ್ಯರ್ಥಿಗಳು 6 ತಿಂಗಳು 1 ವರ್ಷದಿಂದ ಅಭ್ಯರ್ಥಿಗಳು ಘೋಷಣೆ ಆಗಲಿಲ್ಲ. ಬಳ್ಳಾರಿ ಲೋಕಸಭಾ ಉಪಚುನಾವಣೆಯನ್ನು ತಮ್ಮ ನೆನೆಸ್ಬೇಕಾದ್ರೆ ಉಗ್ರಪ್ಪನವರ ಅಭ್ಯರ್ಥಿ ಅಂತ ಯಾರು ಊಹಿಸಿರಲಿಲ್ಲ. ಕಡೆ ಗಳಿಗೆಯಲ್ಲಿ ನಾಮಪತ್ರ ಸಲ್ಲಿಸಕ್ಕೆ 2 ದಿವಸ ಮುಂಚಿತವಾಗಿ ಉಗ್ರಪ್ಪನವರು ಅಭ್ಯರ್ಥಿ, ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ ಅಂತ ಹೇಳಿ ಸುಮಾರು 2.5 ಲಕ್ಷ ವೋಟ್ಗಳಲ್ಲಿ ಉಗ್ರಪ್ಪನವರು ಗೆದ್ದಿರ್ತಕ್ಕಂಥದ್ದು. ಇನ್ನು ಬಹಳ ಹಿಂದೆ ಹೋಗಬೇಕು ಅಂದರೆ 2027-28 ವರ್ಷಗಳ ಹಿಂದೆ ಹೋಗಬೇಕಾದ್ರೆ ಸನ್ಮಾನ್ಯ KH ಮುನಿಯಪ್ಪನವರು ಈ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಂಥವ್ರಲ್ಲ. ಇಲ್ಲಿ ಯಾರಿಗೂ ಪರಿಚಿತರಲ್ಲ. ಯಾರು KH ಮುನಿಯಪ್ಪ ಅಂತೇಳಿ ಯಾರಿಗೂ ಗೊತ್ತೇ ಇರಲಿಲ್ಲ. ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಒಂದು ಬಿ ಫಾರ್ಮ್ ಅನ್ನು ತಗೊಂಡ್ಬಂದ್ರು, ಟಿಕೆಟ್ ಅನ್ನು ತಗೊಂಡ್ಬಂದ್ರು. ಆ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಈ ಭಾಗದಲ್ಲಿದ್ದಂಥ ಕಾಂಗ್ರೆಸ್ ಪಕ್ಷದ ಶಾಸಕರು, ಕಾರ್ಯಕರ್ತರು ಆ ಸಂದರ್ಭದಲ್ಲಿ ಇವರೇ ನಮ್ಮ ಅಭ್ಯರ್ಥಿ ಅಂತ ಹೇಳಿ ನಾವು ಯಾವ ರೀತಿ ಜಾತ್ರೆಗಳಲ್ಲಿ ಉತ್ಸವ ಮೂರ್ತಿಯನ್ನ ತೇರಲ್ಲಿ ಇಟ್ಕೊಂಡು ಪ್ರದರ್ಶನ ಮಾಡಿ ಅದಕ್ಕೆ ಎಲ್ಲ ಜನ ಎಲ್ಲ ಬಾಳೆಹಣ್ಣು ಹಾಕೋದು, ಮತ್ತೊಂದು ಹಾಕೋದು, ಆರತಿ ತೆಗೆಯೋದು, ಮಂಗಳಾರತಿ ತೆಗೆಯೋದು ರೀತಿಯಲ್ಲಿ ಆ ರೀತಿ ಎಲ್ಲ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು, ಮುಖಂಡರು ಜವಾಬ್ದಾರಿ ಬಿಟ್ಟರೆ ಈ ಕ್ಷೇತ್ರದಲ್ಲಿ ಯಾವುದೇ ಅಭ್ಯರ್ಥಿ ಒಂದು ಚಿರಪರಿಚಿತ ಬರಬೇಕು ಅಂತಕ್ಕಂಥ ವಿಚಾರ ಇವತ್ತು ಹಿಂದಿನವರೆಗೂ ನಡೆದಿಲ್ಲ. ಅದು ಮುಂದೆನೂ ನಡೆಯಲ್ಲ. ಇದು ಲೋಕಸಭಾ ಚುನಾವಣೆಗೆ ಬೇರೆ ರೀತಿ ಇರ್ತದೆ, ವಿಧಾನಸಭಾ ಚುನಾವಣೆಯ ಪರಿಸ್ಥಿತಿ ಬೇರೆ ಇರ್ತದೆ. ಅದರಿಂದ ಆ ವಿಚಾರದಲ್ಲಿ ನಾವು ದಯವಿಟ್ಟು ಯಾವುದೇ ರೀತಿ ದುಗುಡನ್ನ ಅಥವಾ ಇನ್ನೊಂದು ನಮ್ಮಲ್ಲಿ ಯಾರಲ್ಲಿಲ್ಲ. ನಮ್ಗೆ ಗೊತ್ತಿದೆ. ನಾವೆಲ್ಲರೂ ಈಗ ನಾನು 4 ಚುನಾವಣೆಗಳು ಮಾಡಿದ್ದೀನಿ. ರಮೇಶ್ ಕುಮಾರ್ ಅವರು ಸುಮಾರು 10-12 ಚುನಾವಣೆ ಮಾಡಿದ್ದಾರೆ. ಮುನಿಯಪ್ಪನವರು ಸುಮಾರು 8-9 ಚುನಾವಣೆ ಮಾಡಿದ್ದಾರೆ. ಅದರಿಂದ ಎಲ್ಲರೂ ಬಹಳ ಅನುಭವ ಇರ್ತಕ್ಕಂಥವ್ರೆ ನಾವು ಇವತ್ತು ಎಲ್ಲರೂ ಒಟ್ಟಾಗಿರೋದು. ಅದರಿಂದ ನಮಗೆ ಅಭ್ಯರ್ಥಿ ಮುಖ್ಯ ಅಲ್ಲ ಈ ಸಂದರ್ಭದಲ್ಲಿ, ಯಾರು ಅವರು ಪ್ರತಿಸ್ಪರ್ಧಿ ಅಂತಲ್ಲ. ಇವತ್ತು ಜನ ಅವರು ವಿರುದ್ಧವಾದಂಥ ಮತ ಅದು ಯಾವುದೇ ಪಕ್ಷ ಇರ್ಬೋದು, ಇನ್ನು ಕೆಲವೇ ದಿನಗಳಲ್ಲಿ ಅದು ನಿರ್ಣಯ ಮಟ್ಟಕ್ಕೆ ಸತ್ಯ ಇದೆ. ಯಾಕಂದರೆ ನಾನೇ ಹೇಳಿದೆ, ಸುಮಾರು 2 ಬಾರಿ ನಾವು ಪ್ರಯತ್ನ ಪಟ್ವಿ ಅವ್ರಿಗೆ ಸೋಲಿಸಬೇಕು ಅಂತಕ್ಕಂಥ ಪ್ರಯತ್ನ ಪಡ್ತೀವಿ. ನಾವು 2-3 ಪ್ರಯತ್ನ ಪಟ್ಟು ಭಾಳ ಸಮೀಪಕ್ಕೆ ಬಂದಿದ್ದೀವಿ. ಈ ವಿಚಾರವನ್ನು ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಭಾಳಷ್ಟು ರಾಜಕೀಯ ಅನುಭವ ಇರ್ತಕ್ಕಂಥವ್ರು, ತಂತ್ರಗಾರಿಕೆ ಕುತಂತ್ರ ಮಾಡ್ತಕ್ಕಂಥದ್ರಲ್ಲಿ ನಿಪುಣರು ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ 2004ರಲ್ಲಿ KM ಕೃಷ್ಣಾರೆಡ್ಡಿ ಅವರು, ವೆಂಕಟೇಶ್ವರರೆಡ್ಡಿ ಅವರು, ಇನ್ನು ಭಾಳಷ್ಟು ಜನ ಬಿಜೆಪಿಗೆ ತತ್ವ ಸಿದ್ಧಾಂತದ ಮೇಲೆ ನಂಬಿಕೆ ಇಲ್ಲದಿದ್ರು ಕೂಡ ಆ ಸಂದರ್ಭದಲ್ಲಿ ಬಿಜೆಪಿ ಪಕ್ಷಕ್ಕೆ ಬೆಂಬಲ ಕೊಟ್ಟು ಸೋಲಿಸಲೇಬೇಕು ಅಂತಕ್ಕಂಥ ಒಂದು ನಿರ್ಣಯ ಮಾಡಿ ಅವತ್ತು ಮನಸ್ಸಿಗೆ ವಿರುದ್ಧವಾಗಿ ಬಿಜೆಪಿಯನ್ನು ಸೇರಿ ಬಹಳ ಹತ್ತಿರಕ್ಕೆ ಇವರ ಸೋಲನ್ನು ತೋರಿಸುವಂಥ ಮಟ್ಟಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ನಾವುಗಳೆಲ್ಲ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಪಕ್ಷದ ಹಿತದೃಷ್ಟಿಯಿಂದ ಈ ಸನ್ಮಾನ್ಯ KH ಮುನಿಯಪ್ಪನವರನ್ನ ಗೆಲ್ಲಿಸಿರ್ತಕ್ಕಂಥದ್ದಿದೆ. ಅವೆಲ್ಲ ಮರೀತಾರೆ ಅವರು, ಸುಮ್ಮನೆ ಇಲ್ಲ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಈ ರೀತಿ ಸತತ ಪ್ರಯತ್ನದಲ್ಲಿ ಖಂಡಿತ ಯಶಸ್ಸು ಸಿಗ್ತದೆ. ನೀವು ಮೊನ್ನೆ ಕಳೆದ ವರ್ಷ ನಡೆದಂಥ ಉಪಚುನಾವಣೆಗಳು ಏನಿತ್ತು, ವಿಧಾನಸಭೆ ಚುನಾವಣೆ ಮುಂಚಿತವಾಗಿ ಗುಂಡ್ಲುಪೇಟೆ ಇರ್ಬೋದು, ಇಲ್ಲ ನಂಜನಗೂಡಲ್ಲಿರ್ಬೋದು, ಅದು ಒಂದು ಉದಾಹರಣೆ ನೀವು ನೆನಪಿಸ್ಕೊಳ್ಳಿ. ಅಲ್ಲಿ ಗುಂಡ್ಲುಪೇಟೆಯಲ್ಲಿ ನಿರಂಜನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸತತವಾಗಿ 3 ಬಾರಿ ಸೋತರು. ಹಂಗಾರೆ ಗೆಲುವು ಬರಲಿಲ್ವ ಮೊನ್ನೆ ಅವ್ರಿಗೆ? 2008ರಲ್ಲಿ ಅವರು 18ರಲ್ಲಿ ಗೆಲ್ಲಲಿಲ್ಲ ನಿರಂಜನ್ ಅಂತಕ್ಕಂಥ, ಬಿಜೆಪಿ ಗೆಲ್ಲಿಲ್ವ ಅಲ್ಲಿ? ಇವತ್ತು ನಮ್ಮ ಬಲ ಜಾಸ್ತಿ ಆಗಿದೆ. KH ಮುನಿಯಪ್ಪನವರ ವಿರುದ್ಧವಾಗಿರ್ತಕ್ಕಂಥ ಮುಖಂಡರ ಸಂಖ್ಯೆಗಿಂತ ಮುಖ್ಯವಾಗಿ ಈ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರು ಮತ್ತು ಮತದಾರರು, ಮುಖ್ಯವಾಗಿ ಮಹಿಳೆಯರಲ್ಲಿ ಇವತ್ತು ಜಾಗೃತಿ ಮೂಡಿದೆ. ಸಾಕು ಈ ಮನುಷ್ಯ ಮಾಡಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದಕ್ಕೆ ಇವತ್ತು ಬಹಳ ಅತಿ ಆಯಿತು ಅಂತಕ್ಕಂಥ ಒಂದು
ಆಲೋಚನೆ ಬಂದಿದೆ. ಅವರಿಗಾಗಲೇ ನಮ್ಗಿಂತ ಹೆಚ್ಚಾಗಿ ನಾಳೆ ನಾವು ಬೇಡ ಅಂದ್ರೂ ಕೂಡ, ನಾವು ಅವ್ರ ಪರ ಇದ್ರೂ ಕೂಡ ನಮ್ಮ ಮಾತನ್ನ ಮೀರಿ ಅವರ ವಿರುದ್ಧವಾಗಿ ಮತ ಹಾಕ್ತಕ್ಕಂಥ ಇವತ್ತು ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಆ ಕಾರಣದಿಂದ ಎಚ್ ಮುನಿಯಪ್ಪನವರು ಆ ರೀತಿ ಹೇಳಲೇಬೇಕು. ಅವ್ರು ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಚುನಾವಣೆ ಮುಗಿದ ಮೇಲೆ, ಚುನಾವಣೆ ಫಲಿತಾಂಶ ಬಂದ ಮೇಲೆ ಅವ್ರಿಗೆ ಸತ್ಯಾಂಶ ಗೊತ್ತಾಗ್ತದೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಈಗೇನು ರಮೇಶ್ ಕುಮಾರ್ ಅವರು ಮತ್ತೆ ಎಲ್ಲ ಮುಖಂಡರು ಏನು ಕೆಟ್ಟವನ್ನ ತೋಡಿದ್ದಾರೆ, ಆ ಕೆಟ್ಟದಲ್ಲಿ ಬೀಳೋದಕ್ಕಿಂತ ಕೆಟ್ಟನ್ನ ಆರ್ಬಿಟ್ಟು ಆ ಕೆಟ್ಟದಿಂದ ದಾಟಿ ಬಂದ್ರೆ ಅದು ಮೊದಲು ಅವರ ಒಂದು ಇದು ಯಶಸ್ಸು. ನಂತರ ಚುನಾವಣೆಯಲ್ಲಿ ಏನಾಗಬೇಕು ಅಂತಕ್ಕಂಥ ಆಮೇಲೆ ನೋಡೋಣ.